ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ತಮ್ಮ ಹೇಮಾಸ್ ಪುಟ್ಟ ಪ್ರಪಂಚಕ್ಕೆ ಸುಸ್ವಾಗತ. ಇವತ್ತು ಕೂಡ ಗಾರ್ಡನ್ ವಿಡಿಯೋನೇ ತಗೊಂಡ್ ಬಂದಿದ್ದೀನಿ. ಹಾಗೆ ನನ್ನ ಗಾರ್ಡನ್ ಅಲ್ಲಿ ಯಾವೆಲ್ಲ ಹೊಸ ಹೂಗಳು ಬಂದಿದೆ, ಮತ್ತೆ ಹಾಗೆ ಯಾವ ಯಾವ ಹೂಗಳನ್ನ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ, ಮತ್ತೆ ಇವತ್ತಿನ ವಿಡಿಯೋದಲ್ಲಿ ರೀಪಾಟ್ ಮಾಡ್ತಾ ಇದ್ದೀನ ಅಂತೇಳಿ ನೋಡೋಣ ಬನ್ನಿ. ಮತ್ತೆ ಸೇವಂತಿ ಗಿಡನ ಹೊಸದಾಗಿ ತಗೊಂಡ್ ಬಂದಿದೆ. ಸೇವಂತಿ ಗಿಡ ತಗೊಂಡ್ ಬಂದಿದ್ದು ರೀಪಾಟ್ ಮಾಡಿರ್ಲಿಲ್ಲ, ಮತ್ತೆ ಹೂಗಳೆಲ್ಲ ತುಂಬಾ ಅರಳಿತ್ತು. ಹೂಗಳನ್ನೆಲ್ಲ ಕಟ್ ಮಾಡಿ ರೀಪಾಟ್ ಮಾಡೋಣ ಅಂತೇಳಿ ಪ್ರತಿಯೊಂದು ಹೂಗಳನ್ನು ತೆಗಿತಾ ಇದ್ದೆ, ಇಲ್ಲ ಅಂದ್ರೆ ಗಿಡಗಳು ಹಾಳಾಗತ್ತೆ. ಮತ್ತೆ ಅದು ನರ್ಸರಿ ಪಾಟ್ ಅಲ್ಲಿ ಇದ್ದಿದ್ರಿಂದ ಅದರಲ್ಲಿ ಮಣ್ಣು ತುಂಬಾನೇ ಇರುತ್ತೆ. ಮತ್ತೆ ನಾವು ಜಾಸ್ತಿ ನೀರನ್ನ ಹಾಕ್ತಾ ಇದ್ದಷ್ಟು ಅದು ಕೊಳ್ತೋಗೋ ಚಾನ್ಸಸ್ ಕೂಡ ಬೇರು ಬರುತ್ತೆ. ಹಾಗಾಗಿ ನಾವು ಅದಕ್ಕೆ ಮರಳು, ಕೋಕೋಪೀಟು ಎಲ್ಲ ಮಿಕ್ಸ್ ಮಾಡಿದಾಗ ಬೇರೆ ಬೇರೆ ಎಕ್ಸ್ಟ್ರಾ ನೀರಾಗಿದ್ದು ಕೂಡ ಆಚೆ ಹೋಗುತ್ತೆ, ಬೇರಿಗೂ ಕೂಡ ಯಾವುದೇ ತರದ್ದು ಡ್ಯಾಮೇಜ್ ಆಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಹೂಗಳನ್ನೆಲ್ಲ ಸೇವಂತಿ ಗಿಡದಲ್ಲಿ ಪ್ರತಿಯೊಂದನ್ನು ಮೊಗ್ಗು ಇದ್ದಿದ್ದೆಲ್ಲ ಹೂವಾಗಿ ಅರಳಿತ್ತು. ಹಾಗಾಗಿ ಎಲ್ಲಾ ಹೂವನ್ನು ಹಾರ್ವೆಸ್ಟ್ ಮಾಡ್ಕೊಂಡು, ಹಾಗೆ ಒಂದು ದಾಸವಾಳ ಹೂ ಕೂಡ ಅರಳಿತ್ತು, ಅದನ್ನು ಕೂಡ ಎಲ್ಲ ಕಟ್ ಮಾಡಿ ಈಗ ರೀಪಾಟ್ ಮಾಡೋಣ ಅಂತೇಳಿ ಕೂಳ್ತಿದ್ದೀನಿ. ಮತ್ತೆ ಹಾಗೆ ಇದು ಪ್ರತಿ ದಿನನೂ ಹೂ ಸಿಗುತ್ತೆ. ನನ್ಗೆ ಯಾರಾದ್ರೂ ಕೊಟ್ಟಿದ್ದ ಅಥವಾ ತಗೊಂಡ್ ಬಂದಿದ್ದ ಅಂತ ಗೊತ್ತಾಗ್ತಾ ಇಲ್ಲ, ಬಟ್ ತುಂಬಾ ಅಂತೂ ಹೂ ಚೆನ್ನಾಗಿದೆ. ಮತ್ತೆ ಈ ಗಿಡನ ತುಂಬಾ ಸೇವ್ ಮಾಡ್ಕೋಬೇಕು ಅಂತ ಅನ್ಕೊಂತಾ ಇದ್ದೀನಿ. ಪುಟಾಣಿ ಹೂವು ಆದ್ರೂನು ಪರವಾಗಿಲ್ಲ, ಚಿಕ್ಕ ಚಿಕ್ಕ ವಿಗ್ರಹಗಳ ಗಿಡಕ್ಕೆ ತುಂಬಾನೇ ಚೆನ್ನಾಗಿದೆ. ಮತ್ತೆ ಮಗ್ಗುಗಳಂತೂ ತುಂಬಾ ಅಂದ್ರೆ ತುಂಬಾ ಇದೆ. ಮೋಸ್ಟ್ಲಿ ಇದು ಆಲ್ ಟೈಮ್ ಸೇವಂತಿ ಅನ್ಸುತ್ತೆ, ಎಲ್ಲಾ ಟೈಮ್ ನಲ್ಲೂ ಇದು ಸೇವಂತಿ ಹೂವು ಹೂ ಬಿಡುತ್ತೆ ಅನ್ಸುತ್ತೆ. ಈ ತರ ಇತ್ತು ಅಂದಾಗ ನಾವು ಮಾರ್ಕೆಟ್ ಇಂದ ಹೂ ತರದನೆ ಆದಷ್ಟು ಕಡಿಮೆ ಆಗತ್ತೆ. ಹಾಗೆ ನನ್ನ ಗಾರ್ಡನ್ ಅಲ್ಲಿ ಕಣಗ್ಲು ಹೂವು ಕೂಡ ಇತ್ತು. ಹಾಗೆ ಎಲ್ಲಾ ಹೂಗಳನ್ನು ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಪೂಜೆಗೆ ಅಂತೇಳಿ ಬಂದಿದ್ದೀನಿ. ಪ್ರತಿದಿನನೂ ಇದೇ ರೀತಿಯಾಗಿ ಹೂಗಳು ಸಿಗ್ತಾ ಇರುತ್ತೆ. ಹೊರಗಡೆಯಿಂದ ಹೂಗಳು ತರದು ತಪ್ಪುತ್ತೆ, ಮತ್ತೆ ಟೈಮ್ ಪಾಸ್ ಕೂಡ ಆಗತ್ತೆ. ಗಾರ್ಡನ್ ಅಲ್ಲಿ ಹೋಗಿ ಹೂಗಳನ್ನ ನೋಡ್ತಾ ಇದ್ದಾಗ ತುಂಬಾ ಅಂದ್ರೆ ತುಂಬಾ ಖುಷಿ ಆಗತ್ತೆ. ಎಷ್ಟು ಹೂ ಬಿಟ್ಟಿದೆಯಪ್ಪ ಅನ್ಸುತ್ತೆ. ಅದೇ ನಾವು ಹೂವನ್ನ ತಗೊಂಡ್ ಬಂದು ನಾವು ಬೆಳೆದಿರೋ ಹೂವಿನಲ್ಲಿ ದೇವರಿಗೆ ಪೂಜೆ ಮಾಡ್ತಾ ಇದ್ದಾಗ ಇನ್ನೂ ಖುಷಿ ಆಗತ್ತೆ, ಹೇಳೋದಿಕ್ಕೆ ಆಗಲ್ಲ. ಹಬ್ಬಗಳು ಬಂತು ಅಂದ್ರೆ ಸಿಕ್ಕಾಬಟ್ಟೆ ರೇಟ್ ಹೇಳ್ತಾರೆ, ಯಾವ ಹೂವುಗಳನ್ನು ತಗೊಳೋದಿಕ್ಕಾಗಲ್ಲ. ಆದ್ರೆ ನಾರ್ಮಲ್ ಡೇಸ್ ಅಲ್ಲೂ ಕೂಡ ಹೂಗಳ ರೇಟ್ ಜಾಸ್ತಿ ಇದ್ದೇ ಇರುತ್ತೆ. ಊರ್ ಹಬ್ಬ ಅಂದ್ರೂ ಆ ಊರ್ನಲ್ಲಂತೂ ಸಿಕ್ಕಾಬಟ್ಟೆ ರೇಟು. ಮತ್ತೆ ಹಾಗೆ ಏನಾದ್ರೂ ಸಣ್ಣ ಪುಟ್ಟ ವಿಶೇಷ ಇತ್ತು ಅಂದ್ರೂ ಕೂಡ ಸಿಕ್ಕಾಬಟ್ಟೆ ರೇಟ್ ಹೇಳ್ತಾರೆ. ಆದ್ರೆ ದೇವರಿಗೆ ಹೂವಿಟ್ಟು ಪೂಜೆ ಮಾಡ್ಲಿಲ್ಲ ಅಂದ್ರೆ ಮನ್ಸೇ ಬರಲ್ಲ, ಒಂದು ಹೂವನು ಇಲ್ವಲ್ಲಪ್ಪ ಅನ್ಸುತ್ತೆ. ಆದ್ರೆ ಹೂ ತಗೋತೀನಿ ಅಂದ್ರೆ ಮಾರು ಹೇಗೆ ಅಂದ್ರೂ 150 ರೂಪಾಯಿ. ಅದು ಮಾರ್ ಅಂದ್ರೆ ಕಂಪ್ಲೀಟ್ ಆಗಿ ಮಾರ್ ಕೂಡ ಕೊಡಲ್ಲ, ಅದ್ರಲ್ಲೂ ಕೂಡ ಮೋಸ ಮಾಡ್ತಾರೆ. ಈ ರೀತಿಯಾಗಿ ಇರೋ ಜಾಗ ಇತ್ತು ಅಂತ ಅಂದ್ರೆ ಸಣ್ಣದಾಗಿ ಚಿಕ್ಕದಾಗಿ ಒಂದೊಂದು 2 ಅಥವಾ ಒಂದು 4-5 ಗಿಡಗಳು ಹಾಕೊಂಡು ಕಣಗ್ಲುವ, ದಾಸವಾಳ ಮತ್ತೆ ರೋಸ್ ಹಾಕೊಂಡ್ರು ಕೂಡ ಪ್ರತಿದಿನ ಕಣಗ್ಲುವ ಮತ್ತು ಸಿಕ್ಕತ್ತೆ. ಹಾಗೆ ರೋಸ್ ಕೂಡ ಸಿಗುತ್ತೆ. ಮತ್ತೆ ಪುಟ್ ಪುಟ್ಟ ಬಟಾಣಿ ರೋಸ್ಗಳನ್ನ ಹಾಕೊಂಡಿದ್ದೀನಿ, ಅದ್ರಲ್ಲೂ ಕೂಡ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ರೋಸ್ ಅಂತ ಹೇಳ್ಬಿಟ್ಟು. ಈ ರೀತಿಯಾಗಿ ನಾವು ಬೆಳೆದಿರೋದ್ರಲ್ಲೇ ದೇವರಿಗೆ ಪೂಜೆ ಮಾಡಿದ್ರಂತೂ ಎಷ್ಟು ಖುಷಿ ಆಗತ್ತೆ ಅಲ್ವಾ. ಅದ್ರ ಜೊತೆಗೆ ಮನಿ ಸೇವ್ ಕೂಡ ಆಗತ್ತೆ, ನಾವು ಕೂಡ ದುಡ್ಡನ್ನ ಉಳಿಸ್ದಾಗೆ ಆಗತ್ತೆ. ಎಷ್ಟು ಕಾಸ್ಟ್ಲಿ ಹೂ ಕೊಟ್ಟು ತಗೊಂಡ್ಬಂದು ಮಾಡುವಾಗ ಮನ್ಸಿಗೂ ಕೂಡ ಅಯ್ಯೋ ಇಷ್ಟೊಂದು ಹೂ ಕೊಟ್ಟು ತಂದ್ವಲ್ಲಪ್ಪ ಅನ್ನಿಸ್ತಿರ್ತೈತೆ. ಆದ್ರೆ ಒಂದು ಗಿಡಗಳು 100ರಿಂದ 150 ರೂಪಾಯಿ ಇರುತ್ತೆ, 25 ರೂಪಾಯಿಗೂ ಗಿಡ ಸಿಗುತ್ತೆ. ನಾವು ಗಿಡಗಳನ್ನ ತಗೊಂಡ್ಬಂದು ಒಂದಷ್ಟು ಯಾವ್ದಾದ್ರೂ ಯಾವಾಗ್ಲೂ ಹೂ ಬಿಡುವಂತ ಗಿಡಗಳು, ದಾಸವಾಳ ಅಂತೂ ಎನಿ ಟೈಮ್ ಸಿಕ್ಕತ್ತೆ. ಹಾಗೆ ಕಣಗ್ಲುವಗಳು ಸಿಗುತ್ತೆ. ಮತ್ತೆ ಸ್ಫಟಿಕ ಅಂತೂ ಅದು ಸೀಸನ್ನು ಸ್ಫಟಿಕ. ಈ ರೀತಿಯಾಗಿ ನೋಡ್ಕೊಂಡು ಯಾವ ಟೈಮ್ನಲ್ಲಿ ಹೂಗಳು ಜಾಸ್ತಿ ಸಿಗುತ್ತೆ. ಕೆಲವೊಂದು ಹೂಗಳು ಸೀಸನ್ ಅಲ್ಲಿ ಮಾತ್ರ ಬರುತ್ತೆ, ಮಲ್ಗೆ ಹೂವ, ಸ್ಫಟಿಕ ಅದು ಮಾತ್ರ ಸೀಸನ್ ಅಲ್ಲಿ ಬರುತ್ತೆ. ಬೇರೆ ಇನ್ನ ನಂದಿ ಬಟ್ಟಲ್ ಇರ್ಬೋದು, ಕಣಗ್ಲುವ ಇರ್ಬೋದು, ಮತ್ತೆ ದಾಸವಾಳ ಕೂಡ ಆಲ್ಮೋಸ್ಟ್ ಈಗಂತೂ ದಾಸವಾಳದಲ್ಲಿ ಎಲ್ಲಾ ಟೈಮ್ನಲ್ಲೂ ದಾಸವಾಳ ಸಿಗುತ್ತೆ. ನಾವು ಚೆನ್ನಾಗಿ ಅದಕ್ಕೆ ಗೊಬ್ಬರ, ನೀರು ಎಲ್ಲ ಕೊಟ್ಟು ಹಾರೈಕೆ ಮಾಡಿದ್ರೆ ಎಲ್ಲಾ ಟೈಮ್ನಲ್ಲೂ ಕೂಡ ತಗೋಬಹುದು. ನೋಡಿ ಇದು ಪಾರಿಜಾತ ಗಿಡ ಕಂಪ್ಲೀಟ್ ಆಗಿ ಪ್ರೂನಿಂಗ್ ಮಾಡಿದೆ, ಅಲ್ಲೂ ಕೂಡ ಚಿಗುರು ಬಂದಿದೆ. ಹಾಗೆ ಸೊಪ್ಪು ಮತ್ತೆ ಮೂಲಂಗಿ ಬೀಜ ಹಾಕಿದೆ, ಅದು ಕೂಡ ಸೊಪ್ಪಿನ ಬೀಜ ಎಲ್ಲ ಚೆನ್ನಾಗಿ ಚಿಗುರುಕೊಂಡು ಬಂದಿದೆ. ಈ ರೀತಿಯಾಗಿ ಪಾಟಲ್ಲಿ ಜಾಗ ಇತ್ತು ಅಂದ್ರೂ ಸಿಂಪಲ್ ಆಗಿ ಮನೆಗೆ ಕೊತ್ತಂಬರಿ ಸೊಪ್ಪು, ಕೀರೆ ಸೊಪ್ಪುನ ಆ ಪಾಟಿನ ಸಣ್ಣ ಜಾಗದಲ್ಲಿ ಕೂಡ ಹಾಕೊಂಡು ಬೆಳ್ಕೊಂಡು ನಾವು ಕೂಡ ಆರ್ಗ್ಯಾನಿಕ್ ಆಗಿ ಬೆಳೆದು ಯಾವುದೇ ತರ ಕೆಮಿಕಲ್ ಇಲ್ದೇನೆ ಯೂಸ್ ಮಾಡ್ಕೋಬಹುದು. ಮತ್ತೆ ಹಾಗೆ ನಮ್ಗೆ ಒಂದು ಟೈಮ್ ಪಾಸ್ ಕೂಡ ಆದಾಗತ್ತೆ, ಮತ್ತೆ ಯಾವಾಗ್ಲೂ ಆಕ್ಟಿವ್ ಆಗಿ ಇದ್ದಾಗೂ ಕೂಡ ಆಗತ್ತೆ. ಗಾರ್ಡನ್ ಹೋಯ್ತು ಅಂದ್ರೆ ನೋಡ್ತಾ ಇದ್ರೇನೆ ಎಷ್ಟು ಖುಷಿ ಆಗ್ತಿರುತ್ತೆ. ಈ ದಾಸವಾಳ ಕೂಡ ಕಟಿಂಗ್ ಇಂದ ಬಂದಿರುವಂತದ್ದು, ನನ್ನ ಫ್ರೆಂಡ್ ಕೊಟ್ಟಿದ್ದು.
ಡಬಲ್ ಪೆಟಲು ಈ ಕಟಿಂಗ್ಸ್ ನ ಕೂಡ ಇನ್ನೊಂದು ಕಟಿಂಗ್ ಮಾಡಿ ಸೇವ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ. ಅಂದ್ರೆ ಗಿಡನ ಹೆಚ್ಚಿಸ್ಕೋಬೇಕು ಅಂತ ಅನ್ಕೊಂಡಿದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.